ಡಿ ಕೆ ಶಿವಕುಮಾರ್ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ರದ್ದತಿಗೆ ಈಗ ಸುಪ್ರೀಂ ಕೋರ್ಟ್ ನಕಾರ ತೋರಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಈಗ ನಕಾರ ತೋರಿದೆ. ಆಸ್ತಿ ಗಳಿಕೆ ಪ್ರಕರಣ ರದ್ದತಿಗೆ ಸುಪ್ರೀಂ ಕೋರ್ಟ್ ನಕಾರ. ಆದಾಯ ಮೀರಿ ಆಸ್ತಿ ಗಳಿಸಿದ ಆರೋಪದಡಿ ದೂರು ಸಲ್ಲಿಕೆ ಆಗಿದೆ. ಈ ದೂರು ರದ್ದು ಮಾಡುವಂತೆ ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಪರ ವಕೀಲರು. ಈಗ ಡಿ ಕೆ ಶಿವಕುಮಾರ್ಗೆ ಸುಪ್ರೀಂ ಅಲ್ಲಿ ಹಿನ್ನಡೆ ಆಗಿದೆ. ಡಿ ಕೆ ಶಿವಕುಮಾರ್ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನ ತಿರಸ್ಕೃತಗೊಳಿಸಿದೆ ಸುಪ್ರೀಂ. ಪ್ರಕರಣ ರದ್ದುಗೊಳಿಸುವಂತೆ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಜಾಗೊಳಿಸಿದೆ. ಡಿಕೆಶಿ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಕೆಶಿ ಪರ ವಕೀಲರ ಅರ್ಜಿ ಸಲ್ಲಿಕೆಗೆ ಹಿನ್ನಡೆ ಆಗಿದೆ. ಆದಾಯ ಮೀರಿ ಆಸ್ತಿ ಗಳಿಸಿದ ಆರೋಪ ಸಂಬಂಧ ಈಗ ಡಿಕೆಶಿ ಅವರನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಹಲವು ಬಾರಿ ವಿಚಾರಣೆಗೆ ಒಳಪಡಿಸಿದ್ರು. ಈ ನಿಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ ಆಸ್ತಿ ಗಳಿಕೆ ವಿಚಾರದಲ್ಲಿ ಏನು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಆರೋಪ ಇತ್ತು. ಆ ಆರೋಪದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈ ಪ್ರಕರಣ ಸರಿಯಾಗಿಲ್ಲ, ನನ್ನ ವಿರುದ್ಧ ಸಲ್ಲಿಕೆ ಮಾಡಿರುವಂತ ಈ ಪ್ರಕರಣವನ್ನು ರದ್ದುಗೊಳಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು. ಈಗ ಸುಪ್ರೀಂ ಕೋರ್ಟಲ್ಲಿ ಸದ್ಯ ಡಿ ಕೆ ಶಿವಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿಲ್ಲ. ಆದಾಯ ಮೀರಿ ಆಸ್ತಿ ಗಳಿಸಿದ ಆರೋಪದ ಹಿನ್ನೆಲೆ ಏನು ದೂರು ಸಲ್ಲಿಕೆ ಆಗಿದೆ, ಆ ದೂರನ್ನು ರದ್ದು ಮಾಡುವಂತೆ ಕೋರಿದ್ದ ಡಿ ಕೆ ಶಿವಕುಮಾರ್ ಅವರ ಅರ್ಜಿ ಸದ್ಯ ಸುಪ್ರೀಂ ಕೋರ್ಟಲ್ಲಿ ತಿರಸ್ಕೃತ ಮಾಡಲಾಗಿದೆ. ಮೇಲ್ಮನವಿ ಸಲ್ಲಿಸಿದಂಥ ಅರ್ಜಿಯನ್ನು ಈಗ ಸದ್ಯ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಪ್ರಕರಣ ರದ್ದುಗೊಳಿಸುವಂತೆ ಸಲ್ಲಿಸಿದ್ದಂಥ ಮೇಲ್ಮನವಿಯನ್ನ ಸುಪ್ರೀಂ ಈಗ ರದ್ದು ಮಾಡಿದೆ. ಹೀಗಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಇಡಿಯ ಸಂಕಷ್ಟ ಎದುರಾಗುತ್ತೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ, ಅವರು ಅದಕ್ಕೆ ಆದಾಯವನ್ನು ತೋರಿಸ್ಬೇಕು. ಆದಾಯದ ಮೂಲಗಳು ಏನಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ತೋರಿಸ್ಬೇಕು. ಇಲ್ಲವಾದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ರಿಲೀಫ್ ಇಲ್ಲ. ಈಗ ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೆ ಈ ಪ್ರಕರಣದಲ್ಲಿ ರದ್ದು ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಅವರು ಸಲ್ಲಿಸಿದಂಥ ಮೇಲ್ಮನವಿ ಅರ್ಜಿಯನ್ನ ಸದ್ಯ ಈಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಸುಪ್ರೀಮಲ್ಲೂ ಕೂಡ ಅವರ ಅರ್ಜಿಗೆ ಮಾನ್ಯತೆ ಸಿಕ್ಕಿಲ್ಲ. ಸೊ ಹೀಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಏನಿದ್ರು ಕೂಡ ತನಿಖೆಯನ್ನು ಎದುರಿಸಬೇಕಷ್ಟೇ. ಪ್ರಕರಣವನ್ನ ರದ್ದುಗೊಳಿಸುವಂತೆ ಡಿ ಕೆ ಶಿವಕುಮಾರ್ ಸಲ್ಲಿಸಿದಂತ ಮೇಲ್ಮನವಿ ಅರ್ಜಿ ಈಗ ತಿರಸ್ಕೃತಗೊಂಡಿದ್ದು, ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಾಗ ಡಿಕೆಶಿ ಗಳಿಸಿದಂತ ಆಸ್ತಿ 2013 ಏಪ್ರಿಲ್ 1ರಿಂದ 2018 ಏಪ್ರಿಲ್ ವರೆಗೂ ಕೂಡ ಅವರ ಆಸ್ತಿ ಗಳಿಕೆ 74.93 ಕೋಟಿ ರೂಪಾಯಿ ಆಗಿದೆ. ಇದು ತಮ್ಮ ಆದಾಯ ಮೀರಿ ಗಳಿಕೆ ಆಗಿರುವಂತ ಒಂದು ಆಸ್ತಿ ಅಂತೇಳಿ ಈಗ ಪ್ರಕರಣ ದಾಖಲಾಗಿರೋದು. ಈ ನಿಟ್ಟಿನಲ್ಲಿ 74.93 ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತು ಆಸ್ತಿ ಗಳಿಕೆ ಆಗಿದೆ. ಈ ಆಸ್ತಿ ಗಳಿಕೆ ಆದಾಯ ಮೀರಿ ಆಗಿರುವಂಥದ್ದು ಅನ್ನುವಂಥ ದೂರು ದಾಖಲಾಗಿದೆ. ಈಗ ಈ ಆರೋಪ ಸರಿಯಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು, ಈ ದೂರನ್ನು ರದ್ದು ಮಾಡುವಂತೆ ಕೋರಿ. ಆದರೆ ಈಗ ಅವರು ಸಲ್ಲಿಸಿದಂಥ ಅರ್ಜಿಯ ವಜಾ ಆಗಿದೆ. ಜಾರಿ ನಿರ್ದೇಶನಾಲಯ ಕೂಡ ಡಿಕೆಶಿ ವಿರುದ್ಧ ದೂರು ಸಲ್ಲಿಕೆ ಮಾಡಿದೆ. ತನಿಖೆ ಆಧಾರದ ಮೇಲೆ ಕ್ರಮ ಕೈಗೊಳ್ಳುವಂತೆ ಸುಪ್ರೀಂ ಮನವಿ ಮಾಡಿದ್ದಾರೆ. ಡಿಕೆಶಿ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಈಗ ಸದ್ಯ
ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು 2013ರ ಏಪ್ರಿಲ್ 1ರಿಂದ 2018ರ ಏಪ್ರಿಲ್ 30ರ ಅವಧಿವರೆಗೂ ಆಸ್ತಿ ಗಳಿಕೆಯನ್ನ ಮಾಡಿದ್ರಲ್ಲ, 74.93 ಕೋಟಿ ರೂಪಾಯಿ. ಈ ಒಂದು ಆಸ್ತಿ ಏನಿದೆಯಲ್ಲ, ಇದು ಆದಾಯಕ್ಕಿಂತ ಹೆಚ್ಚಾಗಿ ಗಳಿಕೆ ಮಾಡಿರುವಂತ ಆಸ್ತಿ. 2017ರಲ್ಲಿ ಮನೆ ಕಚೇರಿಗಳಲ್ಲಿ ತೆರಿಗೆ ಇಲಾಖೆಯನ್ನು ನಡೆಸಿತ್ತು ಶೋಧ ಕಾರ್ಯ. ಈ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯಕ್ಕೆ ಮಹತ್ವದ ದಾಖಲೆಗಳು ಮತ್ತು ಆಸ್ತಿ, ಹಣ, ಒಡವೆ ಎಲ್ಲ ಸಿಕ್ಕಿತ್ತು. ಇದೆಲ್ಲವನ್ನ ಕೂಡ ಈಗ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಆಧಾರದ ಮೇಲೆ ಸಿಬಿಐ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿತ್ತು. ಈಗ ಆ ಪ್ರಕರಣ ರದ್ದು ಮಾಡುವಂತೆ ಕೋರಿ ಸಲ್ಲಿಸಿದಂತ ಅರ್ಜಿ ಈಗ ವಜಾಗೊಂಡಿದೆ. ಹೀಗಾಗಿ ಸುಪ್ರೀಂ ಅಲ್ಲೂ ಕೂಡ ಈಗ ಡಿ.ಕೆ.ಶಿಗೆ ಹಿನ್ನಡೆ ಆಗಿದೆ.